ಕೆಲವೊಂದು ಕಡೆ ಭೀಕರವಾಗಿ ಮಳೆ ಆಗ್ತಾ ಇದೆ. ವರುಣಾರ್ಭಟ ಜೋರಾಗಿದೆ. ಮತ್ತೊಂದು ಕಡೆ ಮಳೆಯೇ ಇಲ್ಲ. ಉತ್ತರ ಕರ್ನಾಟಕದ ಕೆಲವೊಂದು ಭಾಗಗಳನ್ನು ಗಮನಿಸಿದಾಗ ರಣ ಬಿಸಿಲು ಹೊಡಿತಾ ಇದೆ. ಹೀಗಾಗಿ ಮಳೆ ಇಲ್ಲದ ಹಾವೇರಿಯಲ್ಲಿ ನಾಳೆ ಮೋಡ ಬಿತ್ತನೆಯ ಕಾರ್ಯ ಆರಂಭ ಮಾಡ್ತಾ ಇದ್ದಾರೆ. ಮಳೆ ಇಲ್ಲದ ಹಾವೇರಿಯಲ್ಲಿ ಮೋಡ ಬಿತ್ತನೆ ಕಾರ್ಯ ನಾಳೆ ನಡೆಯುತ್ತೆ. ಮೋಡ ಬಿತ್ತನೆಗೆ ಸಾಂಕೇತಿಕ ಚಾಲನೆ ಕೊಟ್ಟ ಸಚಿವ ಸತೀಶ್. ರಾಣೆಬೆನ್ನೂರು ಶಾಸಕ ಕೆಬಿ ಕೋಳಿವಾಡರಿಂದ ಮೋಡ ಬಿತ್ತನೆ. ತಮ್ಮ ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆ ನಡೆಸಲಿರುವ ಕೋಳಿವಾಡ. ಮೋಡ ಬಿತ್ತನೆಗೆ ಅಮೆರಿಕಾದಿಂದ ಬಂದಿರುವಂತಹ ವಿಶೇಷ ವಿಮಾನ. ಸದ್ಯ ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿರುವಂತಹ ಮೋಡ ಬಿತ್ತನೆ ವಿಮಾನ. ನಾಳೆಯಿಂದ ಹಾವೇರಿಯಲ್ಲಿ 3 ದಿನ ನಡೆಯಲಿದೆ ಮೋಡ ಬಿತ್ತನೆ ಕಾರ್ಯ. ಮಳೆ ಇಲ್ಲದ ಹಾವೇರಿಯಲ್ಲಿ ನಾಳೆ ಮೋಡ ಬಿತ್ತನೆ ಕಾರ್ಯ. ಮೋಡ ಬಿತ್ತನೆಗೆ ಸಾಂಕೇತಿಕ ಚಾಲನೆಯನ್ನ ಕೊಟ್ಟಿದ್ದಾರೆ ಸಚಿವ ಸತೀಶ್. ಸ್ವಂತ ಖರ್ಚಿನಲ್ಲಿ ಶಾಸಕ ಕೆಬಿ ಕೋಳಿವಾಡರಿಂದ ಮೋಡ ಬಿತ್ತನೆ. ರಾಣೆಬೆನ್ನೂರು ಶಾಸಕ ಕೋಳಿವಾಡ ತಮ್ಮ ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆ ನಡೆಸಲಿರುವಂಥದ್ದು. ಮೋಡ ಬಿತ್ತನೆಗೆ ಅಮೆರಿಕಾದಿಂದ ಬಂದಿದೆ ಒಂದು ವಿಶೇಷ ವಿಮಾನ. ಈಗ ಸದ್ಯ ವಿಮಾನ ಹುಬ್ಬಳ್ಳಿಯ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದೆ. ಮೋಡ ಬಿತ್ತನೆ ವಿಮಾನ ನಾಳೆ ಹಾವೇರಿಯಲ್ಲಿ ನಡೆಯುತ್ತೆ ಮೋಡ ಬಿತ್ತನೆಯ ಕಾರ್ಯ. ಮಳೆ ಆಗ್ತಾ ಇಲ್ಲ ಅಂತ ಅಂದರೆ ಕೃತಕವಾಗಿ ಅಲ್ಲಿ ಮಳೆ ಬರೆಸಬೇಕು. ಕೃತಕವಾಗಿ ಮಳೆ ಆಗಬೇಕು ಅಂದರೆ ಮೋಡ ಬಿತ್ತನೆಯ ಕಾರ್ಯವನ್ನು ಮಾಡಬೇಕು. ಈಗ ಕೆಲವೊಂದು ಹಾವೇರಿ ಅಂತಹ ಭಾಗಗಳಲ್ಲಿ, ಉತ್ತರ ಕರ್ನಾಟಕ ಕೆಲವೊಂದಿಷ್ಟು ಭಾಗಗಳಲ್ಲಿ ಮಳೆ ಆಗ್ತಾ ಇಲ್ಲ. ಸೊ ಹಾಗಾಗಿ ತಮ್ಮ ಸ್ವಂತ ಖರ್ಚಿನಲ್ಲಿ ರಾಣೆಬೆನ್ನೂರು ಶಾಸಕ ಕೆಬಿ ಕೋಳಿವಾಡರಿಂದ ಮೋಡ ಬಿತ್ತನೆಯ ಕಾರ್ಯ ನಡೀತಾ ಇದೆ. ಸತತವಾಗಿ 3 ದಿನಗಳವರೆಗೆ ನಾಳೆಯಿಂದ 3 ದಿನಗಳ ಕಾಲ ನಡೆಯುತ್ತೆ. ಹಾವೇರಿ ಜಿಲ್ಲೆಗೆ ಮಳೆಗಾಗಿ ಕಾದು ಸುಸ್ತಾದಂಥ ಹಾವೇರಿ ರೈತರು ಕೃಷಿ ಪ್ರಧಾನ ಜಿಲ್ಲೆಯನ್ನು ಕಾಡ್ತಾ ಇದೆ ಮುಂಗಾರು ಮುನಿಸು. ಹಾವೇರಿ ಜಿಲ್ಲೆಗೆ ಇನ್ನೂ ಕೃಪೆ ತೋರದಂಥ ಮಳೆರಾಯ. ಬರಗಾಲದ ಭೀತಿಯಲ್ಲಿದ್ದಾರೆ ಜಿಲ್ಲೆಯ ಅನ್ನದಾತರು. ಹಾವೇರಿ ಜಿಲ್ಲೆಯ 8 ತಾಲೂಕುಗಳಲ್ಲಿ ಕೃಷಿಯೇ ಪ್ರಧಾನ. ಬೀಜ, ರಸಗೊಬ್ಬರ ಖರೀದಿಸಿ ರೈತರು ಕಂಗಾಲಾಗಿದ್ದಾರೆ. ಇನ್ನು ಕೆಲವೆಡೆ ಬಿತ್ತನೆ ಮಾಡಿದ ಬೀಜಗಳು ಮೊಳಕೆಯೊಡೆದಿಲ್ಲ. ಕೆಲವೆಡೆ ಮೊಳಕೆಯೊಡೆದ್ರೂ ಕೂಡ ತೇವಾಂಶವಿಲ್ಲದೆ ಒಣಗ್ತಾ ಇದೆ ಬೆಳೆ. ಬ್ಯಾಡಗಿ, ಹಾನಗಲ್ ತಾಲೂಕಿನಲ್ಲಿ ರೈತರಿಂದ ಬೆಳೆ ನಾಶವಾಗುತ್ತಿವೆ. ರೈತರ ಬೆಳೆದಂಥ ಬೆಳೆಗಳು. ಹೀಗಾಗಿ ಮೋಡ ಬಿತ್ತನೆಗೆ ಶಾಸಕ ಪ್ರಕಾಶ್ ಕೋಳಿವಾಡ್ ಮುಂದಾಗಿದ್ದಾರೆ. ಮೋಡ ಬಿತ್ತನೆಯಿಂದ ಮಳೆ ಎಷ್ಟರ ಮಟ್ಟಿಗೆ ಬರಲಿದೆ ಕಾದು ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಇದೀಗ ಹಾವೇರಿ ಜಿಲ್ಲೆಯಲ್ಲಿ ನಾಳೆ ಮೋಡ ಬಿತ್ತನೆಯ ಕಾರ್ಯ, ಏನೆಲ್ಲ ಅಪ್ಡೇಟ್ಸ್ ಇದೆ ವೀರೇಶ್ ಈ ಬಗ್ಗೆ? ವನಿತಾ, ಏನಂತಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಮುಖ್ಯವಾಗಿ ಅಂದ್ರೆ ರಾಣೆಬೆನ್ನೂರು, ಬ್ಯಾಡಗಿ ಈ ಒಂದು ಭಾಗದಲ್ಲಿ ಅಂದ್ರೆ ಬಯಲು ಸೀಮೆ ಪ್ರದೇಶ ಬರುತ್ತೆ. ಅದೇ ರೀತಿ ನಾವು ಹಾನಗಲ್ ಹಾಗೂ ಶಿಗ್ಗಾಂವ್ ಅಥವಾ ಬೇರೆ ಈ ಕಡೆ ಮಲೆನಾಡು, ಅರೆ ಮಲೆನಾಡು ಪ್ರದೇಶ ಅಂತ ಬರುತ್ತೆ. ಆದ್ರೆ ಇತ್ತೀಚೆಗೆ ಈಗ ನಾವು ಹೇಳುವಂತ ವಿಷಯ ಏನಂತಂದ್ರೆ ರಾಣೆಬೆನ್ನೂರು ಭಾಗದಲ್ಲಿ ಕಳೆದಿಂದ ಅಂದ್ರೆ ಬಿತ್ತನೆ ಮಾಡದಾಗಿಂದನೂ ಮಳೆ ಆಗಿಲ್ಲ. ಸಾಕಷ್ಟು ರೈತರು ಈಗಾಗಲೇ ಬಿತ್ತನೆಗಾಗಿಲಿ ರಸಗೊಬ್ಬರಕ್ಕಾಗಲಿ ಸಾಕಷ್ಟು ಹಣವನ್ನ ಖರ್ಚು ಮಾಡಿಕೊಂಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಮಳೆ ಆಗಿಲ್ಲ. ಹೀಗಾಗಿ ಬೆಳೆ ಎಲ್ಲ ಸಂಪೂರ್ಣವಾಗಿ ನಾಶವಾಗ್ತವೆ. ಆದ್ರಿಂದ ಪ್ರಕಾಶ್ ಕೋಳಿವಾಡ್ ಅಂದ್ರೆ ಅಲ್ಲಿ ರಾಣೆಬೆನ್ನೂರು ಶಾಸಕರಂತ ಪ್ರಕಾಶ್ ಕೋಳಿವಾಡ್ ಅವರು ತಮ್ಮದೇ ಆದಂತಹ ಒಂದು ಪೈಲಟ್ ಮೂಲಕ ಮೋಡ ಬಿತ್ತನೆಗೆ ಸಜ್ಜಾಗಿದ್ದಾರೆ. ಅದಕ್ಕೆ ಇವರ ಒಂದು ಕಾರ್ಯಕ್ಕೆ ಈಗಾಗಲೇ ಅಂದ್ರೆ ತಾಲೂಕಿನ ಎಲ್ಲಾ ಶಾಸಕರು ಕೂಡ ಕೈ ಜೋಡಿಸಿದ್ದಾರೆ. ಹೇಗಾದರೂ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ತಯಾರಿಯನ್ನು ಕೂಡ ನಡೆಸಿಕೊಂಡಿದ್ದಾರೆ. ಅವರು ಟ್ರಯಲ್ ಕೂಡ ನೋಡಿದ್ದಾರೆ. ಹುಬ್ಬಳ್ಳಿ ಏರ್ಪೋರ್ಟ್ ನಿಂದ ಈಗಾಗಲೇ ಅವರು ಟ್ರಯಲ್ ನೋಡಿ ಮೋಡ ಬಿತ್ತನೆಗೆ ಸಜ್ಜು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಏನಂದ್ರೆ ಅಂದ್ರೆ ಮಂಗಳವಾರದಿಂದಲೇ ಈ ಒಂದು ಕಾರ್ಯವನ್ನ ಮಾಡಲಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ತುಂಬಾನೇ ಮಳೆ ಲೇಟ್ ಆಗಿದೆ. ಬಹಳಷ್ಟು ರೀತಿಯಲ್ಲಿ ಬೆಳೆಗೆ ಹಾನಿಯಾಗಿದೆ. ಆದ್ರೆ ಕೆಲವೊಂದು ರೀತಿಯಲ್ಲಿ ನಾಳೆಯಿಂದನೇ ಮೋಡ ಬಿತ್ತನೆ ಇನ್ನಾದ್ರೂ ಅಂದ್ರೆ ಅರ್ಧಂಬರ್ಧ ಜೀವ ಹಿಡಿದ ಬೆಳೆಗಳನ್ನ ನಾವು ಬದುಕಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಎಲ್ಲಾ ರೀತಿಯಾದಂತಹ ಒಂದು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿ
ತಾಲೂಕುವಾರು ಆಗಿರ್ಬೋದು ಅಥವಾ ಜಿಲ್ಲಾವಾರು ಆಗಿರ್ಬೋದು, ಹೀಗೆ ಹಲವಾರು ತಾಲೂಕುಗಳಲ್ಲೂ ಕೂಡ ಸರ್ವೆ ಕಾರ್ಯ ನಡೆಸಿ ಈಗಾಗಲೇ ಅಧಿಕಾರಿಗಳು ಕೂಡ ಮಾಹಿತಿ ನೀಡಿದ್ದಾರೆ. ಅಂದ್ರೆ ಯಾವ ಭಾಗದಲ್ಲಿ ಮಳೆ ಆಗಿದೆ, ಯಾವ ಭಾಗದಲ್ಲಿ ಆಗಿಲ್ಲ ಅನ್ನೋ ರೀತಿಯಲ್ಲಿ ಈಗಾಗಲೇ ಸರ್ವೆ ಮಾಡಿಕೊಂಡು ಎಲ್ಲಾ ಸಿದ್ಧತೆಯಲ್ಲಿ ಅವರು ತಯಾರಿಯಲ್ಲಿ ಇದ್ದಾರೆ. ಈಗಾಗಲೇ ಇನ್ನು ನಾಳೆಯಿಂದನೂ ಕೂಡ ಮೋಡ ಬಿತ್ತನೆ ಪ್ರಾರಂಭ ಮಾಡಲಿದ್ದಾರೆ. ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಮೋಡ ಬಿತ್ತನೆಯ ಕಾರ್ಯ ನೋಡಿ, ರೈತರು ಇಲ್ಲ ಈಗ ಬೆಳೆಯನ್ನ ಬಿತ್ತನೆ ಮಾಡಿ ಬೀಜ ಬಿತ್ತನೆ ಮಾಡಿ ಕಂಗಾಲಾಗಿದ್ದಾರೆ. ಅಂದ್ರೆ ಮಳೆ ಆಗ್ತಾ ಇಲ್ಲ, ಬೆಳೆ ಬೆಳೀತಾ ಇಲ್ಲ ಅಂತ. ಒಂದು ಕಡೆ ರಸಗೊಬ್ಬರಕ್ಕೆ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಬೀಜಗಳ ಬಿತ್ತನೆಗೆ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಬಟ್ ಇನ್ವೆಸ್ಟ್ ಮಾಡಿದ್ದಾರೆ, ಅದು ಲಾಭ ಬರೋದು ಯಾವಾಗ? ಬೆಳೆ ಚೆನ್ನಾಗಿ ಬೆಳಿಬೇಕು, ಮಳೆ ಆಗ್ತಾ ಇಲ್ಲ. ಹಾಗಾಗಿ ಕೃತಕವಾಗಿ ಮಳೆಯನ್ನ ಬರೆಸೋದಕ್ಕೆ ಮೋಡ ಬಿತ್ತನೆಯ ಕಾರ್ಯ ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ? ಏನೋ ಪ್ರಯತ್ನ ಪಡ್ತಾ ಇದ್ದಾರೆ, ಪ್ರಯತ್ನ ಪಡೋದು ತಪ್ಪಲ್ಲ. ಯಾಕಂದ್ರೆ ಈ ಹಿಂದೆ ಈಗ ಈ ಒಂದು ಕಳೆದ ಒಂದು 5-6 ವರ್ಷಗಳ ಹಿಂದೆ ಮೋಡ ಬಿತ್ತನೆಯ ಕಾರ್ಯ ಆಗಿತ್ತು. ಆಗ್ಲೂ ಕೂಡ ಇದೇ ರೀತಿಯಾದಂತಹ ಸಿಚುವೇಶನ್ ಇತ್ತು. ಸೊ ಹೀಗಾಗಿ ಈಗ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದು ನೋಡ್ಬೇಕಾಗುತ್ತೆ.